ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷಿ ರಾಮದೂತೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಾನು ಡಿಫ್ರೆಂಟಾಗಿ ಸ್ವಲ್ಪ ಚೆನ್ನಾಗಿ ಗೊತ್ತಿರ್ಬೋದು, ಗೊತ್ತಿಲ್ಲದಿರೋರಿಗೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಪುಷ್ಟಿ ಪೌಡರ್ ಬರುತ್ತಲ್ವ, ಚಿಕ್ಕ ಮಕ್ಕಳಿಗೆ ಪುಷ್ಟಿ ಪೌಡರ್ ಕೊಡ್ತಾರಲ್ವ, ಆ ಪುಷ್ಟಿ ಪೌಡರಿಂದ ನಾವಿವತ್ತು ಇಡ್ಲಿ ಮಾಡಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬಾ ಸಿಂಪಲ್ಲು. ಯಾವಾಗಲೂ ಒಂದೇ ಥರ ಇಡ್ಲಿ ತಿಂದು ಬೇಜಾರಾಗಿರೋರು ನಿಮ್ಮನೇಲಿ ಏನಾದ್ರು ಪುಷ್ಟಿ ಪೌಡರ್ನ ಕೊಡ್ತಿದ್ರೆ ಅದನ್ನು ನೀವು ಯೂಸ್ ಮಾಡ್ದಲೇ ಇದ್ದರೆ ಈ ಥರ ಒಮ್ಮೆ ಇಡ್ಲಿ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ನಮಗೆ ಅಂತ ನಾನೊಂದು 2 ಕಪ್ ಆಗೋಷ್ಟು ಈ ಪುಷ್ಟಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಬರೀ ಪುಷ್ಟಿ ಪೌಡರ್ ಬಿಟ್ಟು ನಾನಿಲ್ಲೇನೂ ಹಾಕ್ತಾಯಿಲ್ಲ. 2 ಕಪ್ ಪುಷ್ಟಿ ಪೌಡರು, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಬೌಲಷ್ಟು ಮೊಸರು, ಹುಳಿ ಮೊಸರನ್ನ ತೊಗೊತೀನಿ. ಆದಷ್ಟು ಹುಳಿ ಮೊಸರನ್ನೇ ತೊಗೊಳ್ಳಿ, ಆವಾಗ ಬೇಗನೆ ಹಿಟ್ಟು ಮಿಕ್ಸಪ್ ಆಗುತ್ತೆ ಮತ್ತು ಚೆನ್ನಾಗಿ ಬರುತ್ತೆ. ಮೊಸರನ್ನ ಹಾಕಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ, ಆಮೇಲೆ ನಾನಿಲ್ಲಿ ಒಂದೇ ಒಂದು 2 ಸ್ಪೂನಷ್ಟು ಮಾತ್ರ ನಾನಿಲ್ಲಿ ರವೆನ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಅಷ್ಟೇ ರವೆನ ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ನನಗೆ ಇಷ್ಟ ಆಗುತ್ತೆ ಅಂತ ನಾನಿಲ್ಲಿ ರವೆನ ಹಾಕ್ತಾಯಿದ್ದೀನಿ. ಮೊಸರು, ಉಪ್ಪು, ಪುಷ್ಟಿ ಪೌಡರು, ರವೆ, ನೀರು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇಡ್ಲಿ ಹಿಟ್ಟಿನ ಹದಕ್ಕೆ ತೊಗೊಬೇಕು. ಇದನ್ನು ಒಂದು 1/2 ಅವರ್ ನಾವು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಬೇಕು. ಆವಾಗ ಅದು ಚೆನ್ನಾಗಿ ಎಲ್ಲ ಮಿಕ್ಸಪ್ ಆಗುತ್ತೆ. ಈಗ ನಾನಿಲ್ಲಿ ಇಡ್ಲಿ ಪಾತ್ರೆನೂ ಕೂಡ ಕಾಯೋದಕ್ಕೆ ಇಟ್ಟಿದ್ದೆ, ನೀರು ಹಾಕ್ಬಿಟ್ಟು. ಮತ್ತು ಇಲ್ಲಿ ನಾನು ಇಡ್ಲಿ ಪ್ಲೇಟ್ಸ್ಗೆ ಹಸಿಟ್ಟನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಅದು ಫರ್ಮೆಂಟೇಷನ್ ಆಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಈಗ ಎಲ್ಲದಕ್ಕೂ ಹಾಕ್ಕೊಬೋದು. ಇದರಲ್ಲಿ ದೋಸೆನೂ ಕೂಡ ಮಾಡ್ಬೋದು, ಇಡ್ಲಿನೂ ಕೂಡ ಮಾಡ್ಬೋದು. ಬಟ್ ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು. ನಿಮ್ಮನೆ ಏನಾದರೂ ಪುಷ್ಟಿ ಪೌಡ್ರ್ ಇತ್ತು ಅಂದರೆ ನೀವು ಕೂಡ ಮರೆಯದಲ್ಲೇ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ. ಅದರಲ್ಲೂ ಮಕ್ಕಳಿಗೆ ಅಂತ ಕೊಡ್ತಿರೋದಲ್ವಾ, ಮಕ್ಕಳಿಗೆ ಈ ಥರ ಡಿಫ್ರೆಂಟಾಗಿ ಅದೇ ಪೌಡರಿಂದ ಮಾಡ್ಕೊಂಡು ಕೊಟ್ಟರೆ ಅವ್ರಿಗೂ ಕೂಡ ಇನ್ನೂ ತುಂಬಾ ಟೇಸ್ಟಿಯಾಗಿದೆ ಅಂತ ಅನಿಸುತ್ತೆ. ಅವರಿಗೆ ನಾವು ಪುಷ್ಟಿ ಪೌಡ್ರಲ್ಲಿ ಕೊಟ್ಟಿದ್ದೀವಿ ಅಂತಲೇ ಮಕ್ಳಿಗೆ ಗೊತ್ತಾಗಲ್ಲ, ಅಷ್ಟು ಟೇಸ್ಟಿಯಾಗಿ ಇರುತ್ತೆ. ಇದ್ರ ಜೊತೆಗೆ ಕಾಯಿ ಚಟ್ನಿ ಮಾಡಿದ್ರಂತೂ ರುಚಿ ತುಂಬಾ ಚೆನ್ನಾಗಿರುತ್ತೆ. ಸೊ ಯಾರು ಮರಿದಂಗೆ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ. ನಿಮಗೇನಾದರೂ ಮಾಡಿದ ರೆಸಿಪಿ ಇಷ್ಟ ಆಯಿತು ಅಂದರೆ ಹಾಗೆ ಹೇಗೆ ಬಂತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನೀವೀಗ ನೋಡ್ತಾ ಇರ್ಬೋದು ಇಡ್ಲಿ ಎಲ್ಲ ಬೆಂದಾದಮೇಲೆ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ಅದು ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ. ಹುಳಿ ಮೊಸರು ಹಾಕಿರೋದ್ರಿಂದ ಅದು ಸ್ವಲ್ಪ ಹುಳಿ ಹುಳಿಯಾಗಿ, ಮತ್ತು ಎಲ್ಲ ಥರ ಕಾಳುಗಳ್ನ ಹಾಕಿರ್ತಾರಲ್ವ ಪುಷ್ಟಿ ಪೌಡರ್ಗೆ. ಸೊ ಇದು ತುಂಬಾ ಆರೋಗ್ಯಕ್ಕೆ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್.